ತುಂಗಭದ್ರಾ ಡ್ಯಾಮ್ ಅಪಾಯದಲ್ಲಿದೆ ಎಂಬುದು ವರದಿ ಎಲ್ಲರಿಗೂ ಗೊತ್ತು. ಯಾಕೆ ಅಂದರೆ ದಿಸ್ ಇಸ್ ಎ ಬೇಸಿಕಲಿ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕವಾಗಿ ಉದ್ಭವಿಸಿರುವಂತಹ ಒಂದು ಅವಘಡ ಅಂತಾನೆ ಇಟ್ಕೋಬೇಕು. ಯಾರು ಚೈನ್ ಲಿಂಕ್ನ 5 ಡಿ ಕೆ ಶಿವಕುಮಾರ್ 6 ಸಿದ್ದರಾಮಯ್ಯನೋ ಅಥವಾ ಇನ್ಯಾರೋ ಒಬ್ರು ಹೋಗ್ಬಿಟ್ಟು ಏನು ಕಟ್ ಮಾಡಿ ಬರಲಿ ಅಂತಾನೋ ಅಥವಾ ಅದಕ್ಕೊಂದು ಪೂಜೆ ಮಾಡಿಸಿರಲ್ಲ. ಅದು ಯಾವ ಕಟ್ಟಾಗತ್ತೆ ಕಟ್ಟಾಗಲಿ ಯಾರು ಮಾಡಿಸಿರಲ್ಲ. ಹಾಗೆ ಅದು ಅಷ್ಟರ ಮಟ್ಟಿಗೆ ಅದನ್ನು ಹಂಗೆ ಟ್ರೀಟ್ ಮಾಡಬೇಕು. ಇನ್ನು ಇರಿಗೇಷನ್ ಮಿನಿಸ್ಟರ್ ಅಲ್ಲೋ ಒಂದು ವಿಸಿಟ್ ಹಾಕಿ ಬಂದಿದ್ದಾರೆ ಅಂತ ರೈತರದ್ದು ಈಗ ಆರೋಪ. ಓಕೆ, ಅವ್ರು ಅಲ್ಲೇ ಕೂತಿದ್ರೆ ಏನಾಗ್ತಿತ್ತು? ಅವ್ರೇನು ಗೇಟ್ ಹಾಕಕ್ಕಾಗಲ್ವಲ್ಲ, ಅವ್ರೇನು ಗೇಟ್ ಹಾಕಕ್ಕಾಗಲ್ಲ, ಅವ್ರೇನು ಹೋಗ್ಬಿಟ್ಟು ಅದ ನಿಂತ್ಕೊಳ್ಳಕ್ಕಾಗಲ್ಲ. ಅವ್ರ ಬಂಡೆ ಇರ್ಬೋದು, ಹಂಗನ್ಬಿಟ್ಟು ಅವ್ರು ಹೋಗಿ ಅಲ್ಲಿ ನೀರು ಗಡ್ಡಕ್ಕೆ ನಿಲ್ಲಕ್ಕಾಗತ್ತಾ ಬಂಡೆ ಅಂತ? ಇಲ್ಲ, ಆಗಲ್ಲ. ದಿ ಅದರ್ ಸೈಡ್ ಆಫ್ ದಿ ಇಶ್ಯೂ ಏನಂದ್ರೆ, ಮೇ ಬಿ ನನ್ನ ಪರ್ಸನಲಿ ನನಗೆ ಅನ್ಸೋದು, ಇನ್ನೊಂದು ಸ್ವಲ್ಪ ಸಮಯವನ್ನ ಅಲ್ಲಿ ಅವ್ರು ಹೆಚ್ಚು ಸ್ಪೆಂಡ್ ಮಾಡಿದ್ರೆ, ಮೇ ಬಿ ಎ ಡೇ ಆರ್ 2 ಆ ಥರ ಅಲ್ಲೇ ಕ್ಯಾಂಪ್ ಥರ, ಆ ಭಾಗದ ಜನರಿಗೆ ಒಂದು ನಂಬಿಕೆ, ವಿಶ್ವಾಸ ಮತ್ತು ಒಂದು ಭರವಸೆ. ಒಬ್ಬ ಮಂತ್ರಿ ಬಂದು ಇಲ್ಲಿ ಟಿಕಾಣಿ ಹಾಕೊಂಡು ಕೂತಿದ್ದಾರೆ ಪಾಪ ಅಂತ ಕಾಳಜಿ ತೋರಿಸ್ಬೇಕು ಅಷ್ಟೇ. ಅವ್ರಲ್ಲೋಗಿ ನಿಂತ್ಕೊಂಡಿದ್ದು ಗೇಟ್ ಹಾಕಕ್ಕಾಗಲ್ಲ, ನಂಗೆ ಗೊತ್ತಾಗಲೇ ಹೇಳ್ದಂಗೆ. ನಾನೇ ಬಂಡೆ ಅಂತಂದಂಗೆ ನೀವೇ ಬಂಡೆಯಾಗಿ ಹೋಗಿ ನಿಲ್ಲಲಾಗುವುದೇ? ಆಗಲ್ಲ. ಹೌದು, ಅದೆಲ್ಲರಿಗೂ ಅರ್ಥ ಇದೆ ಅಷ್ಟೇ. ಎಸ್, ಟಿಬಿ ಡ್ಯಾಮ್ದು ಕ್ರಸ್ಟ್ ಗೇಟ್ ಕೊಚ್ಚೋದು ವಿಚಾರದಲ್ಲಿ ರಾಜಕೀಯ ಮುಂದುವರಿದೆ. ಮತ್ತೆ ಆಗಬಾರ್ದೆ. ಮತ್ತೆ ಬೆಳಗಾವಿಯಲ್ಲಿ ನಾಯಿ ಒಂದು ಮರಿ ಹಾಕಿದೆ, 3 ಹೆಣ್ಣು 2 ಗಂಡು. ಯಾಕಾಯಿತು 3 ಹೆಣ್ಣು 2 ಗಂಡು? ರಾಜಕೀಯ ನಡೆಯುತ್ತಿದೆ. ಇಟ್ ಶೋಸ್ ದಿ ಮೆಂಟಲ್ ಎಬಿಲಿಟಿ ಆಫ್ ಅವರ್ ಪಾಲಿಟಿಷಿಯನ್ಸ್. ನಮ್ಮನ್ನು ಆಡಳಿತಕ್ಕೆ ಬರ್ತಾ ಇದ್ದೀವಿ ಅನ್ನುವಂಥ ಧೋಕಾಗಳ ಮೆಂಟಲ್ ಎಬಿಲಿಟಿಗಳಿಂದ ತೋರಿಸ್ತಾ ಇದೆ ಇದೆಲ್ಲ. ಟಿಬಿ ಡ್ಯಾಮ್ಗೆ ಬಿಜೆಪಿ ನಾಯಕರ ನಿಯೋಗ ಹೋಗಿದೆ. ಅಧ್ಯಕ್ಷ ವಿಜೇಂದ್ರ, ಅಶೋಕ್, ಬೊಮ್ಮಾಯಿ ಎಲ್ಲ ಹೋಗಿದ್ದಾರೆ. ಆರೋಪ ಮಾಡಿದ್ರು, ಜಲಸಂಪನ್ಮೂಲ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ರು. ಕಾರಜೋಳ ಅವರಂತ ಗೇಟ್ ಕೊಚ್ಚಿ ಹೋಗಿರೋದು ಸರ್ಕಾರಕ್ಕೆ ಅಪಶಕುನ ಅಂತಂದ್ರು. ಹೌದಾ? ಹಂಗೆಲ್ಲ ಇರುತ್ತಾ? ಐಸಿ ಪಾರ್ಲಿಮೆಂಟ್ ಅಲ್ಲಿ ನೀರು ಸೋರಿದ್ದು ಮೋದಿ ಸರ್ಕಾರಕ್ಕೆ ಅಪಶಕನ ಆಗಬಾರ್ದಾ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅದಾಗಬಾರ್ದು. ಅದೆಲ್ಲ ಮಾಮೂಲು ಸಿವಿಲ್ ಪ್ರಾಬ್ಲಮ್. ಅದಾಗಬಾರ್ದಾ ಕಾರಜೋಳ್ರೆ? ಇಫ್ ಸಂಬಡಿ ಸೇಸ್ ಪಾರ್ಲಿಮೆಂಟ್ ಅವತ್ತು ನೀರು ಸೋರಿದ್ದು ಮಳೆ ಬಂದಾಗ ಅದು ಮೋದಿ ಸರ್ಕಾರದ ಅಪಶಕುನ ಅಂತಂದ್ರೆ ಹೆಂಗಿರುತ್ತೆ? ನೀವೆಲ್ಲ ಮಂತ್ರಿಗಳಾಗಿ ಹಿರಿಯರಾಗಿ ಕೆಲಸ ಮಾಡಿರ್ತೀರಿ. ವ್ಯವಸ್ಥೆಗಳು ಮತ್ತು ಇಂತಹ ವಿಚಾರಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋ ಅರಿವಿರುತ್ತೆ ನಿಮ್ಗಳಿಗೆ. ನೀವುಗಳು ಅದೇ ಥರ ಚಿಲ್ಲರೆ ಟಾಕಿಗೆ ಇಳಿತೀರಲ್ಲ ಎಲ್ಲರೂ. ವಯಸ್ಸಾದಂಗೆ ಜಾಸ್ತಿ ಆಗ್ಬೇಕಲ್ವಾ ಜ್ಞಾನ? ಈಗ ನೋಡಿ, ಬಿಜೆಪಿಯವರು ಇದನ್ನ ಹೇಳಿದ್ದಾರೆ. ಅದರ ಕಾರಜೋಳರು ವಿನೇಶ್ ಫೋಗಟ್ಟಿಗೆ 100 ಗ್ರಾಮ್ನಿಂದಾಗಿ ಪದಕ ತಪ್ಪಿತು, ಷಡ್ಯಂತ್ರ ಇದೆ ಇದರಲ್ಲಿ. ಯಾರು? ಕಾಂಗ್ರೆಸ್. ಯಾರ ಷಡ್ಯಂತ್ರ? ಯಾರು ಷಡ್ಯಂತ್ರ ಇದೆ ಅಷ್ಟೇ. ನಾವು ವಾಕೌಟ್ ಮಾಡಿ ಹೋಗ್ತಾ ಇದ್ದೀವಿ ಆಚೆಗೆ. ಹೌಸಿನ ಷಡ್ಯಂತ್ರ ಇದೆ ಅಲ್ರಪ್ಪ. ಎಮ್ಮಂಗೆ 100 ಗ್ರಾಮ್ ಹೆಚ್ಚಾಗಕ್ಕೂ ಷಡ್ಯಂತ್ರಕ್ಕೂ ಏನ್ರಯ್ಯ ಸಂಬಂಧ? ಇಲ್ಲ, ಇದು ಷಡ್ಯಂತ್ರನೇ ಆಗೋಯ್ತು. ಇಲ್ಲಿ ಡ್ಯಾಮಿನ ಚೈನ್ ಲಿಂಕು ಕಟ್ಟಾಗಿದೆ, ಇದರಲ್ಲಿ ಷಡ್ಯಂತ್ರ ಇದೆ. ಅದೆಲ್ಲ ಕೇಳಂಗಿಲ್ಲ ನೀವು. ಷಡ್ಯಂತ್ರ ಇದೆ. ಇದು ದೇಶದ ರಾಜಕಾರಣಿಗಳ ದೌರ್ಭಾಗ್ಯ ನಡವಳಿಕೆಗಳು. ಫಾರ್ ಎವ್ರಿ ಇಶ್ಯೂ ಲಾಜಿಕ್ ಇಲ್ಲದೆ ಕೈಗೆ ಎತ್ಕೋತೀವಿ. ಅದರ ಪರಿಣಾಮ ಅನುಭವಿಸ್ಬೇಕು. ನಾವು ಇಂಥ ಆಡಳಿತಗಾರರನ್ನ ಆಯ್ಕೆ ಮಾಡ್ಕೊಳ್ತಿದ್ದಕ್ಕೆ ಹೊಡ್ಕೋಬೇಕು ಮೂತಿಗೆ ನಾವೇ ಇವ್ರುಗಳನ್ನು. ಇತ್ತ ನೆಟ್ಟಿಗೆ ಓದೂ ಇರಲ್ಲ, ಇತ್ತ ನೆಟ್ಟಿಗೆ ತಿಳ್ಕೊಳ್ಳೋದೂ ಇಲ್ಲ, ಇತ್ತ ನೆಟ್ಟಿಗೆ ಆ ನಾಲ್ಗೆನ ಹಿಡಿತದಲ್ಲೂ ಇಟ್ಕೊಳ್ಳಲ್ಲ, ತಿಳ್ಕೊಂಡವ್ರನ್ನ ಕೇಳೋದೂ ಇಲ್ಲ. ಆಸಕ್ತಿ ಮೊದಲೇ ಇಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.